ಒಬ್ರು ಆಗರ್ಭ ಶ್ರೀಮಂತರೊಬ್ಬರ ಮನೆಗೆ ಹೋಗಿ ಬಂದು ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ನಾರಾಯಣ ಮೂರ್ತಿ ಸರ್ ಹತ್ರ, ಅವರ ಹಸ್ಬೆಂಡ್ ನಾರಾಯಣ ಮೂರ್ತಿ ಸರ್ ಹತ್ರ ಮಾತಾಡ್ತಾ ಇದ್ರಂತೆ. ಪಾಪ ಅವರದೆಷ್ಟು ಬಡವರು ಗೊತ್ತಾ ಅಂತ. ಸೊ ನಾರಾಯಣ ಮೂರ್ತಿ ಸರ್, ಅಷ್ಟು ದೊಡ್ಡ ಶ್ರೀಮಂತರನ್ನ ಯಾಕೆ ಬಡವರು ಅಂತಿದ್ಯಾ ಅಂದಿದ್ದಕ್ಕೆ, ಅವ್ರ ಮನೇಲಿ ಒಂದೇ ಒಂದು ಬುಕ್ಕು ಇರಲಿಲ್ಲ ರೀ ಅಂತ ಹೇಳ್ತಾ ಇದ್ರಂತೆ ಸುಧಾಮೂರ್ತಿ ಮೇಡಮ್. ಆಗಿ ಒಂದು ಟೆಂಪಲ್ಗೆ ಹೋಗಿದ್ವಿ, ನಾ ಇದನ್ನು ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ. ಒಂದು ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲಲ್ಲಿ ಒಂದು ಶಾಪಿಂಗ್ ಇರುತ್ತೆ ಅಲ್ಲ, ಶಾಪಿಂಗ್ ಥರದ್ದಿತ್ತು. ಸೊ ನಾವಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಮಗ ಅಲ್ಲಿ ಕರ್ಕೊಂಡೋದ, ಬನ್ನಿಯಮ್ಮ ಅಂತ ಕರ್ಕೊಂಡೋದ. ಹೋದೆ, ಸೀದಾ ಹೋಗಿ ಅವನು ಏನು ಬೇಕು ನೋಡೋಣ ಏನು ಕೇಳ್ತಾನೆ ಅಂತ. ನಾನು ಅವ್ನಿಗೆ ಹೇಳಿರೋದಿಷ್ಟೇ, ನೀನು ಏನಾದರೂ ತಗೋ, ನಿನಗೆ ಆ ವಸ್ತು ಯಾಕೆ ಬೇಕು ಅಂತ ಕರೆಕ್ಟಾಗಿ ಯೋಚನೆ ಮಾಡಬೇಕು. ನಿನಗದು ನಿಜವಾಗ್ಲೂ ಯಾಕೆ ಬೇಕು ಅಂತ ಆನ್ಸರ್ ನಿನಗೆ ಹುಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅದನ್ನು ತಗೊಳ್ಳೋಣ. ಎರಡನೇದು, ಅದನ್ನು ತಗೊಂಡು ನೀನು ಅದನ್ನು ಎಷ್ಟು ದಿನ ಬಳಸ್ತೀಯಾ, ಹೇಗೆ ಬಳಸ್ತೀಯಾ ಅಂತ ಇಮ್ಯಾಜಿನ್ ಮಾಡು. ಎಲ್ಲವನ್ನ ಮಾಡಿಬಿಡ್ತೀನಿ ಅಂತ ಕೈಗೆತ್ಕೋಬೇಡಿ. ಅಂದರೆ ಇದೊಂದು ಕೋರ್ಸ್ ತಗೋ, ಅದೊಂದು ಕೋರ್ಸ್ ತಗೋ ಅಂತ ಒಂದು 4-5 ಕಡೆ ಕೋರ್ಸಸ್ ತೊಗೊಂಡ್ಬಿಡೋದು. ನಾನು ಬೆಳಗ್ಗೆ ಆ ಕ್ಲಾಸ್ ಮಾಡ್ತಾ ಇದ್ದೀನಿ ಮೇಡಮ್, ನಾನು ಮಧ್ಯಾಹ್ನ ಈ ಕೋರ್ಸ್ಗೆ ಹೋಗ್ತೀನಿ ಮೇಡಮ್, ಸಂಜೆ ಆ ಕೋರ್ಸ್ಗೆ ಹೋಗ್ತೀನಿ ಮೇಡಮ್ ಅಂತ ನಿಮಗೆ ಉಸಿರಿಲ್ದೇ ಇರೋ ಥರ ಮಾಡ್ಕೋಬೇಡಿ. ಓಕೆ, ಉಸಿರಾಡೋಕ್ಕೆ ಸಮಯ ಇಲ್ಲದೆ ಇರೋ ಥರ ಮಾಡ್ಕೋಬೇಡಿ. ನಮಸ್ತೆ. ಸುಪ್ತ ಮನಸ್ಸಿನ ರಹಸ್ಯ, ಸಮೃದ್ಧ ಬದುಕಿನ ಕೀಲಿಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು. ಸೊ ನಿನ್ನೆ ನಾವು ಎಪಿಸೋಡಲ್ಲಿ ನೋಡಿದ್ವಿ ಕಲಿಯುವಿಕೆ ಎಂಬ ಸ್ವಾತಿ ಮಳೆ ಅಂತ ಹೇಳಿ. ಸೊ ಕಲಿಯೋದು ಎಷ್ಟು ಇಂಪಾರ್ಟೆಂಟು, ಹಾಗೆ ಕಲಿಕೆ ಅನ್ನೋದನ್ನು ನಾವು ಕಲೀಲಿಲ್ಲ ಅಂತಂದರೆ ನಮ್ಮ ಜೀವನ ಹೇಗೆ ನಿಂತ ನೀರಾಗ್ಬಿಡುತ್ತೆ ಅನ್ನೋದನ್ನು ನಿನ್ನೆಯ ಒಂದು ಎಪಿಸೋಡಲ್ಲಿ ನೋಡಿದ್ವಿ. ಹಾಗೆ ಇವತ್ತು ನಾವು ನೋಡೋಣ, ಆ ಕಲಿಕೆನ ನಾವು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಕಲಿಕೆ ಯಾಕೆ ಮಾಡಬೇಕು ಅಂತ ನಿನ್ನೆ ನೋಡಿದ್ವಿ. ಕಲಿಕೆಯ ಉಪಯೋಗ ಇವತ್ತು ನೋಡೋಣ, ಕಲಿಯೋಕ್ಕೆ ಏನೆಲ್ಲ ಕಾರಣ ಕೊಡ್ತಾ ಇದ್ದೀವಿ ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಏನು ಮಾಡಿದ್ರೆ ನಾವು ಕಲಿಯೋದಕ್ಕೆ ನಿರ್ಧಾರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಅದೇನೆಂದರೆ, ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ಇದೆಲ್ಲದ್ರ ಜೊತೆಗೆ, ಪುಸ್ತಕವನ್ನು ಓದೋದು ಇವೆಲ್ಲದ್ರ ಜೊತೆಗೆ ಸಾಕಷ್ಟು ಕೌನ್ಸ್ಲಿಂಗ್, ಹೀಲಿಂಗ್, ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿಗಳನ್ನು ಪಡೆಯೋಕೆ ಶುರು ಮಾಡಿದ್ರಂತೆ. ಅನೇಕ ಪ್ರತಿಭಾನ್ವಿತ ಸಾಧಕರೊಂದಿಗೆ ಸಮಯ ಕಳೆಯೋಕೆ ಶುರು ಮಾಡಿದ್ರಂತೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾದ ಬಗ್ಗೆ ಸಂಶೋಧನೆಗಳನ್ನು ಕೈಗೆತ್ಕೊಂಡ್ರಂತೆ. 40 ದಿನ 40 ವಿಷಯ ಎಂಬ ವ್ಯಕ್ತಿತ್ವ ವಿಕಸನದ ಸರ್ಟಿಫಿಕೇಟ್ ಕೋರ್ಸನ್ನು ಡಿಸೈನ್ ಮಾಡಿ ಕಾಲೇಜಲ್ಲಿ ಆರಂಭ ಮಾಡಿದ್ರಂತೆ. ನನ್ನ ವೃತ್ತಿ ಹಾಗೂ ವೈಯಕ್ತಿಕ ಬದುಕಿನಲ್ಲಿ ಈ ಬದಲಾವಣೆ ಏನು ಶುರುವಾಯ್ತಲ್ವ, ಅದು ಒಂದು ರೀತಿ ಮತ್ತೆ ಇವ್ರಿಗೆ ಓದೋಕ್ಕೆ ಶುರು ಮಾಡಿದ್ರಂತೆ, ಮತ್ತೆ ಓದೋದಕ್ಕೆ. ಓಕೆ, ಸೊ ನಾನು ಲೆಕ್ಚರ್ ಆಗಿಬಿಟ್ಟಿದ್ದೀನಿ, ನನ್ನ ಪ್ರೊಫೆಸರ್ ಇವಾಗ ನನ್ನ ಕಾಲೇಜಲ್ಲಿ ನಾನು ಬರೀ ಹೇಳ್ಕೊಡೋರು ಅಂತ ಅಲ್ಲ, ನಾನು ಕಲ್ತ್ರೇನೆ ಹೇಳ್ಕೊಡೋಕ್ಕೆ ಸಾಧ್ಯ, ಮತ್ತೆ ಕಲಿಬೇಕು ಅನ್ನೋದು ಅವ್ರಿಗೆ ಶುರುವಾಯ್ತಂತೆ. ಇದಕ್ಕೆಲ್ಲ ಕಾರಣ ಥ್ಯಾಂಕ್ಸ್ ಟು ದ ರಿಸೋರ್ಸ್ ಪರ್ಸನ್ ಆ್ಯಂಡ್ ಇಸ್ ಕ್ರಿಟಿಕಲ್ ಕಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪುಸ್ತಕಗಳಿಲ್ಲದ ಮನೆ ಅಂದರೆ ಅವ್ರು ಯಾರವತ್ತು ಕ್ರಿಟಿಕಲ್ ಆಗಿ ಇವ್ರನ್ನ ಕಮೆಂಟ್ ಮಾಡಿದ್ರು ಎಲ್ಲ ಪ್ರೊಫೆಸರ್ಸ್ಗೂ, ಅವ್ರಿಗೆ ಇವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಪುಸ್ತಕಗಳಿಲ್ಲದ ಮನೆ ಸ್ಮಶಾನ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಈಗ ಅದರ ಅರ್ಥ ನನಗಾಯಿತು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅಲ್ಲಿ ಕಲಿಯುವಿಕೆ, ಹೊಸದರತ್ತ ಚಿತ್ತ ಹರಿಸುವಿಕೆ ಸಂಪೂರ್ಣ ಮಾಯವಾಗಿ ಬದುಕು ನಿಂತ ನೀರಾಗಿದೆ. ಹಾಗೆ ಸುಧಾಮೂರ್ತಿ ಅವರ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ಆ್ಯಂಡ್ ನಾನು ಈ ಇಂಟರ್ವ್ಯೂನ ಕೇಳಿದ್ದೀನಿ. ಆ ಇಂಟರ್ವ್ಯೂ ಏನಂದರೆ, ಒಬ್ಬರು ಆಗರ್ಭ ಶ್ರೀಮಂತರೊಬ್ಬರ ಮನೆಗೆ ಹೋಗಿ ಬಂದು ಅವ್ರ ಮನೆಗೆ ಹೋಗಿ ಬಂದಮೇಲೆ ನಾರಾಯಣ ಮೂರ್ತಿ ಸರ್ ಹತ್ರ, ಅವರ ಹಸ್ಬೆಂಡ್ ನಾರಾಯಣ ಮೂರ್ತಿ ಸರ್ ಹತ್ರ ಮಾತಾಡ್ತಾ ಇದ್ರಂತೆ. ಪಾಪ ಅವರದೆಷ್ಟು ಬಡವರು ಗೊತ್ತಾ ಅಂತ. ಸೊ ನಾರಾಯಣ ಮೂರ್ತಿ ಸರ್, ಅಷ್ಟು ದೊಡ್ಡ ಶ್ರೀಮಂತರನ್ನ ಯಾಕೆ ಬಡವರು ಅಂತಿದ್ಯಾ ಅಂದಿದ್ದಕ್ಕೆ, ಅವ್ರ ಮನೇಲಿ ಒಂದೇ ಒಂದು ಬುಕ್ಕು ಇರಲಿಲ್ಲ ರೀ ಅಂತ ಹೇಳ್ತಾ ಇದ್ರಂತೆ ಸುಧಾಮೂರ್ತಿ ಮೇಡಮ್. ಓಕೆ, ಅಂದರೆ ಬುಕ್ಕುಗಳು ಇಲ್ಲದೆ ಇರುವಂತಹ ಮನೆ ಬಡತನದಲ್ಲಿದೆ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶ್ರೀಮಂತಿಕೆ ಅನ್ನೋದು ಲಕ್ಸುರಿ ವಸ್ತುಗಳಿಂದ ಅಲ್ಲ,
ಲಕ್ಸುರಿ ಬುಕ್ಗಳಿಂದ ಅಂತ, ಓಕೆ, ಜ್ಞಾನದಿಂದ ನಾವು ನೋಡಬೇಕಾಗಿದೆ ಅಂತ. ಸೊ ಅದು ಇಲ್ಲಿ ನೆನಪಿಗೆ ಬಂತು ನನಗೆ ಅಂತ ಹೇಳ್ತಿದ್ದಾರೆ. ಸಾಹಿತ್ಯ ನಿಜವಾಗಿಯೂ ನಮ್ಮನ್ನು ಮತ್ತಷ್ಟು ಉತ್ತಮ ವ್ಯಕ್ತಿಗಳಾಗೋದಕ್ಕೆ ಸಹಾಯ ಮಾಡುತ್ತೆ. ನೀವು ಓದಿ, ನಿಮ್ಮ ಆತ್ಮೀಯರಿಗೂ ಒಳ್ಳೆಯ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡಿ, ಪಕ್ಕದಲ್ಲಿರುವ ಗ್ರಂಥಾಲಯದ ಮೆಂಬರ್ ಆಗಿ ನೀವು ಪುಸ್ತಕಗಳನ್ನು ತಗೊಂಡು ಓದಬಹುದು. ನಿಮ್ಮ ಆಪ್ತ ವಲಯದಲ್ಲಿರುವ ಮಕ್ಕಳುಗಳಿಗೆ ಕತೆ ಪುಸ್ತಕಗಳನ್ನು ಕೊಡಿಸಿ. ನೀವು ಯಾವುದಾದ್ರೂ ನಾವು ಮುಂಚೆ ಎಪಿಸೋಡ್ಸ್ಗಳೆಲ್ಲ ಹೇಳಿದ್ದೀವಿ, ನೀವು ಮಕ್ಕಳುಗಳ್ದು ಯಾವುದಾದ್ರು ಬರ್ತಡೇಗಳಿಗೆಲ್ಲ ಹೋಗಬೇಕು ಅಂತಿದ್ರೆ ಒಂದು ಹುಂಡಿ ತಂದುಕೊಡಿ, ಇಲ್ಲ ಆ ಮಕ್ಕಳಿಗೆ ಹುಂಡಿ ಆ್ಯಂಡ್ ಬುಕ್ಕು ಎರಡನ್ನೂ ಕೊಡಿ. ಯಾಕಂದರೆ ಜ್ಞಾನ ಸರಸ್ವತಿ ಲಕ್ಷ್ಮಿ ಎರಡೂ ಅರ್ಥ ಆಗಲಿ ಅಂತ. ಓಕೆ, ಪುಸ್ತಕಗಳನ್ನು ಕೊಡಿಸಿ, ಅವ್ರ ಜೊತೆ ನೀವು ಓದೋದನ್ನು ಮರಿಬೇಡಿ. ಪಠ್ಯ ಪುಸ್ತಕದ ಹೊರತಾದ ಪ್ರಪಂಚವನ್ನು ವಿಸ್ಮಯದಿಂದ ನೋಡೋದಕ್ಕೆ ಆ ಪುಟ್ಟ ಮನಸ್ಸಿಗೆ ಸಹಕರಿಸಿ. ಇದು ನಿಜವಾದ ಪ್ರೀತಿ, ಕಾಳಜಿ ಆಗುತ್ತೆ. ಬರೀ ಕುರ್ಕುರೆ, ಲೇಸು, ಚಾಕ್ಲೇಟು ಕೊಡಿಸೋದಲ್ಲ, ಸ್ವಲ್ಪ ರೂಢಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ನಿಜವಾಗ್ಲೂ ನಾನು ಒಂದು ವಿಚಾರ ಶೇರ್ ಮಾಡಬೇಕು. ರೀಸೆಂಟಾಗಿ ಒಂದು ಟೆಂಪಲ್ಗೆ ಹೋಗಿದ್ವಿ. ನಾ ಇದನ್ನು ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ. ಒಂದು ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲಲ್ಲಿ ಒಂದು ಶಾಪಿಂಗ್ ಇರುತ್ತೆ ಅಲ್ಲ, ಶಾಪಿಂಗ್ ಥರದ್ದಿತ್ತು. ಸೊ ನಾವಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಮಗ ಅಲ್ಲಿ ಕರ್ಕೊಂಡೋದ, ಬನ್ನಿಯಮ್ಮ ಅಂತ ಹೋದೆ. ಸೀದಾ ಹೋಗಿ ಅವನು ಏನು ಬೇಕು ನೋಡೋಣ ಏನು ಕೇಳ್ತಾನೆ ಅಂತ ನಾನು ಅವನಿಗೆ ಹೇಳಿರೋದಿಷ್ಟೇ, ನೀನು ಏನಾದರೂ ತಗೋ, ನಿನಗೆ ಆ ವಸ್ತು ಯಾಕೆ ಬೇಕು ಅಂತ ಕರೆಕ್ಟಾಗಿ ಯೋಚನೆ ಮಾಡಬೇಕು. ನಿನಗದು ನಿಜವಾಗ್ಲೂ ಯಾಕೆ ಬೇಕು ಅಂತ ಆನ್ಸರ್ ನಿನಗೆ ಹುಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅದನ್ನು ತಗೊಳ್ಳೋಣ. ಎರಡನೇದು, ಅದನ್ನು ತಗೊಂಡು ನೀನು ಅದನ್ನು ಎಷ್ಟು ದಿನ ಬಳಸ್ತೀಯಾ, ಹೇಗೆ ಬಳಸ್ತೀಯಾ ಅಂತ ಇಮ್ಯಾಜಿನ್ ಮಾಡು. ಅದು ನಿನಗೆ ಖುಷಿ ಕೊಡುತ್ತೆ, ಹೌದು ನಾನು ತಗೋಬೋದು ಅನ್ಸಿದ್ರೆ ಹೇಳು, ಖಂಡಿತ ತಗೊಳ್ಳೋಣ, ಅದು ಏನಾದರೂ ಆಗಿರಲಿ ಅಂತ ನಾನು ಅವನಿಗೆ ಹೇಳಿದ್ದೀನಿ. ಇದು ಹೆಂಗೆ, ಸುಮ್ಮನೆ ನಾನು ಅವನ ಜೊತೆ ವಾಕಿಂಗ್ ಮಾಡಬೇಕಾದ್ರೆ, ಅವನಿಗೆ ಸೈಕಲ್ ಓಡಿಸ್ಬೇಕಾದ್ರೆ, ಈ ಥರ ಟ್ರಾವೆಲಿಂಗ್ ಮಾಡಬೇಕಾದ್ರೆ, ಅವನ್ನ ಮಲಗಿಸ್ಬೇಕಾದ್ರೆ, ರಾತ್ರಿ ಮಲಗಿಸ್ಬೇಕಾದ್ರೆಲ್ಲ ಈ ಥರ ಸುಮ್ಮನೆ ಏನೇನೋ ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಆದರೆ ಅದು ಆ ಮಗುವಿನ ಮನಸ್ಸಲ್ಲಿ ಅಷ್ಟು ಗಾಢವಾಗಿ ಬಿದ್ದಿದೆ ಅನ್ನೋದು ನನಗೆ ಮೊನ್ನೆ ಆದಂಥ ಒಂದು ಇನ್ಸಿಡೆಂಟಲ್ಲಿ ಏನು ಅರ್ಥ ಆಯಿತು ಅಂದರೆ, ಸೀದಾ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಸೀದಾ ಬುಕ್ಗಳ ಹತ್ರ ಹೋಗ್ಬಿಟ್ಟು ಅಮ್ಮ ನಂಗೆ ಏನು ಬೇಕು ತೋರಿಸ್ತೀನಿ ಬಾ ಅಂದ್ಬಿಟ್ಟು ಬುಕ್ಕುಗಳು ಇಟ್ಟಿರೋ ಕಡೆ ಶೋಕೇಸ್ ಹತ್ರ ಹೋಗ್ಬಿಟ್ಟು, ಇಲ್ಲಿ ನನಗೆ ನೋಡಲ್ಲಿ ಮೇಲ್ಗಡೆ ರಾಮ ನಿಂತಿದ್ದಾರೆ ಅಲ್ಲ ಅದೊಂದು ಬುಕ್ಕು, ಆಮೇಲೆ ಇಲ್ಲಿ ಕೃಷ್ಣ ನಿಂತಿದ್ದಾರಲ್ಲ ಅದೊಂದು ಬುಕ್ಕು ಅಂತ ಹೇಳ್ದೆ. ನಾನು ಅದೇನು ಅಂದೆ, ಇದು ರಾಮಾಯಣ, ಇದು ಮಹಾಭಾರತ ಅಂದ. ಓಕೆ ಅಂದ್ಬಿಟ್ಟು ನಾನು ಆ ಬುಕ್ ತೊಗೊಂಡೆ. ಇದನ್ನು ತಗೊಳ್ಳೋಣ ಅಮ್ಮ ಬುಕ್ಕು ಓಕೆ ಅಂದ್ಬಿಟ್ಟು, ಬೇರೆ ಏನಾದರೂ ಬೇಕಾ ಅಂದೆ. ಇಲ್ಲ ಬುಕ್ ತೊಗೊಳ್ಳೋಣ, ಬನ್ನಿ ಬಿಲ್ ಮಾಡಿಸೋಣ ಅಂದ. ನಂಗೆ ಖುಷಿ ಆಯಿತು. ಓಕೆ ಬಂದೆ, ಬಿಲ್ ಮಾಡಿಸ್ದೆ. ಅದಾದಮೇಲೆ ಆ ಬುಕ್ ತೊಗೊಂಡು ಬಂದ್ಬಿಟ್ಟು ಆಚೆ ಕಡೆ ಅವ್ರ ಅಪ್ಪಂಗೆ, ಅವ್ರ ಅಣ್ಣಂಗೆ, ಅಂದರೆ ಸಂದೇಶ್ಗೆ, ನಮ್ಮಮ್ಮಂಗೆ ಎಲ್ಲರಿಗೂ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಬುಕ್ ತೊಗೊಂಡು ಬಂದೆ ನಾನು, ನೋಡಿ ನಾನು ಬುಕ್ ತೊಗೊಂಡ್ಬಂದೆ ನೋಡಿ ಅಂತ. ಸೊ ಎಲ್ಲರೂ ಹೌದಾ, ಗುಡ್ ಮನೆಗೆ ಹೋಗಿ ಓದುವಂತೆ ಅಂತ. ನಂಗೆ ಓದೋಕ್ಕೆ ಬರಲ್ಲ, ನೀವೆಲ್ಲ ಓದಿ ನಂಗೆ ಹೇಳಬೇಕು ಅಂದ. ನಾವೆಲ್ಲ ಓಕೆ ಆಯಿತು ಅಂದ್ವಿ. ಮನೆಗೆ ಬಂದಮೇಲೆ ನೈಟ್ ಅವನು ಹೋಗಿ ಆ ಬುಕ್ ತೊಗೊಂಬಂದು ಅಮ್ಮ ತಗೋ ಅಂತ ಹೇಳ್ಕೊಟ್ಟು, ಅದರಲ್ಲಿ ಫೋಟೋಸ್ ಬರುತ್ತೆ. ಆ ಫೋಟೋಸ್ನ ತೋರಿಸ್ತಾ ಇವ್ರು ಯಾರು, ಇವ್ರು ಏನು ಹೇಳ್ತಿದ್ದಾರೆ, ಇವ್ರು ಯಾಕೆ ಆ ಥರ ಇದ್ದಾರೆ ಅಂತೆಲ್ಲ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಂಗೊಂಥರ ತುಂಬ ಖುಷಿ ಆಯಿತು. ನಾನು ತಗೋ ಅಂತ ಹೇಳಿಲ್ಲ, ಬಟ್ ಹೋದ. ಇದನ್ನು ನಾವು ಮಕ್ಕಳಲ್ಲಿ ಹಾಕಬೇಕಾಗಿದೆ. ನಾನು ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಹತ್ರ ನಾನು ಜಂಬದಿಂದ ಕೊಚ್ಕೊತಿರೋದಲ್ಲ ಇದು. ಈ ಜ್ಞಾನ ನನಗಿಲ್ಲ ಅಂದಿದ್ದಿದ್ರೆ ನಾನು ನನ್ನ ಮಗನ ಹೆಂಗೆ ಬೆಳೆಸ್ತಾ ಇದ್ನೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಈ ಜ್ಞಾನದಿಂದನೇ ಇವತ್ತು ಮಕ್ಕಳನ್ನ ಹೀಗೆ ಬೆಳೆಸೋಕ್ಕಾಗ್ತಾ ಇದೆ. ಅದಕ್ಕೆ ಕಲಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅದಕ್ಕೆ ಖರ್ಚು ಮಾಡೋಕ್ಕೋಸ್ಕರ ಜಿಪ್ಪಣ್ತನ ಮಾಡಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ. ಅದನ್ನು ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಈಗ ನನ್ನ ಮಗನ ಆ ನಾಲೆಜ್ಗೆ ನಾನು ಎಷ್ಟು ಫೀಸ್ ಕೊಟ್ಟು ಯಾವ ಸ್ಕೂಲಿಗೆ ಕಳಿಸಿದ್ರು ಅದು ಬರಲ್ಲ. ಬಟ್ ಆ ನಾಲೆಡ್ಜ್ ನಾನು ಕಲ್ತಿರೋದಕ್ಕೆ ಅವನಿಗೆ ಇಂಪ್ಲಿಮೆಂಟ್ ಮಾಡ್ಸೋಕ್ಕಾಗ್ತಾ ಇದೆ ನನಗೆ. ಅದಕ್ಕೆ ಕಲಿಕೆ ಅನ್ನೋದು ನಿರಂತರವಾಗಿರಬೇಕು ಅಂತ ಹೇಳೋದು. ಹಾಗೆ ನಾನು ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳುಗಳು ಬಂದಾಗ ನಮ್ಮ ಮನೆಗಳಿಗೆ ಹಸ್ಬೆಂಡ್ ರಿಲೇಟಿವ್ಸು, ನನ್ನ ರಿಲೇಟಿವ್ಸ್ ಮಕ್ಕಳುಗಳು ಬರ್ತಾರೆ ಸಮ್ಮರ್ ಹಾಲಿಡೇಸ್ಗೆ. ಎಲ್ಲರೂ ಒಂದೇ ಕಡೆ ಮಲಗಿಸ್ಬಿಟ್ಟು ಕತೆ ಹೇಳ್ತೀನಿ. ಬಿಕಾಸ್ ಒಂದೊಂದು ಕತೆ ಹೇಳ್ತೀನಿ, ಬುಕ್ಸ್ಗಳು ಕೊಡ್ತೀನಿ. ಸೊ ತುಂಬಾ ಓದ್ಬಿಟ್ಟು ನಂಗೆ ಕತೆ ಹೇಳಿ ಅಂತೀನಿ, ಯಾರೆಲ್ಲ ಸ್ವಲ್ಪ ಓದೋಕ್ಕೆ ಬರುತ್ತೆ ಆ ಮಕ್ಕಳಿಗೆ. ಈ ರೀತಿ ಏನೋ ಒಂಥರ ಆ ಮಕ್ಕಳು ಸಮ್ಮರ್ ಹಾಲಿಡೇಸ್ ಬಂದರೆ ನಮ್ಮ ಮನೆಗೆ ಬರೋಕ್ಕೆ ಕಾಯ್ತಾ ಇರ್ತಾರಂತೆ, ಏನೋ ಹೊಸದನ್ನು ಕಲಿತೀವಿ ಅಂತ ಹೇಳಿ. ಸೊ ಇದು ಎಷ್ಟು, ಆಮೇಲೆ ಅವ್ರಿಗೆ ಕಲಿಸ್ತಾ ಏನಾಗುತ್ತೋ ಗೊತ್ತಿಲ್ಲ, ನಾವಂತೂ ಹ್ಯಾಪಿಯಾಗಿರ್ತೀವಿ. ಕರೆಕ್ಟ್ ಅಲ್ವಾ? ಓಕೆ, ಸೊ ನನ್ನ ಅನುಭವ ಹೇಳ್ತಾ ಇದ್ದೀನಿ. ನಿಮಗೂ ಅದನ್ನು ಫೀಲ್ ಆಗಬೇಕು ಅಂದರೆ ನೀವು ಅದನ್ನು ಮಾಡಬೇಕು.
ಹಾಗೆ ಹೊಸದನ್ನು ಕಲಿತಾ ಇದ್ದರೆ ನಾವು ನಿಜಕ್ಕೂ ತುಂಬ ಖುಷಿಯಾಗಿರ್ತೀವಿ. ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಮೊದಲು ಅದರಿಂದನೇ ಶುರು ಮಾಡಿ. ಸೊ ಉಚಿತವಾಗಿ ಕಲಿಬೋದಾ? ಹೌದು, ಯೂಟ್ಯೂಬ್ಗಳಿದೆ, ಕಲೀರಿ. ಮುಂದಕ್ಕೆ ಬೇಕಾದರೆ ನೀವು ಕೋರ್ಸ್ಗಳನ್ನು ಮಾಡಿ, ಜಾಯ್ನ್ ಆಗಿ, ವರ್ಕ್ಶಾಪ್ಗಳನ್ನು ಮಾಡಿ, ನಿಮ್ಗೆ ಇಷ್ಟವಾಗಿದ್ದನ್ನು ಕಲಿಯೋಕ್ಕೆ ಪ್ರಯತ್ನ ಮಾಡಿ. ಸಮಯ ಇಲ್ಲ ಅಂತ ಮಾತ್ರ ಹೇಳಬೇಡಿ, ಅದು ಖಂಡಿತವಾಗ್ಲೂ ಸುಳ್ಳು. ಸುಮ್ಮನೆ ವ್ಯರ್ಥ ಮಾಡ್ತೀವಿ ನಾವು ಸಮಯವನ್ನು. ಆದರೆ ನಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ನಮಗೆ ಬೇಕಾದ 30ರಿಂದ 60 ನಿಮಿಷಗಳನ್ನು ಹೊಂದಿಸ್ಕೊಳ್ಬೇಕು. ನಾವು ಹಗಲು ಮತ್ತು ರಾತ್ರಿ ಬಿಡದೇ ಇರೋ ಥರ ನಾವು ಕೆಲಸ ಮಾಡಲ್ಲ. ನಮಗೋಸ್ಕರ ನಾವು ಸಮಯವನ್ನು ಮಾಡ್ಕೋಬೇಕಾಗಿದೆ. ಸೊ ಇವರ ಅನುಭವನ ಹೇಳ್ತಾ ಇದ್ದಾರೆ, ನನಗೆ ಬೇಗ ಕನೆಕ್ಟ್ ಆಗುತ್ತೆ. ಓಕೆ, ನನ್ನ ಪುಟ್ಟ ಮಗಳು ಮಲಗಿದ್ದ ಬಳಿಕ ರಾತ್ರಿ 11:15, ಇವ್ರಿಗೂ ಕೂಡ ಪುಟ್ಟ ಮಗು ಇದೆ ಅಂತ ಕಾರಣ ಕೊಡ್ತಾರಲ್ವಾ, ಸೊ ಒಂದು ಪುಟ್ಟ ಮಗು ಇದೆ ನನಗೂ. ನನ್ನ ಮಗಳು ಮಲಗಿದ ಮೇಲೆ ರಾತ್ರಿ 11:15ಗೆ ನಾನು ಓದ್ತೀನಿ. ಬೆಳಗ್ಗೆ 3:30ಯಿಂದ 4:15 ಹೀಗೆ ಎಲ್ಲೆಲ್ಲಿ ನಂಗೆ ಸಮಯ ಹೊಂದಿಸ್ಕೊಳ್ಳೋಕ್ಕೆ ಸಾಧ್ಯ ಅಲ್ಲೆಲ್ಲ ನಾನು ಸಮಯನ ಹೊಂದಿಸ್ಕೊಂಡು ಅಂಕಣಗಳನ್ನು ಬರಿತೀನಿ. ಹಗಲಲ್ಲಿ 10 ನಿಮಿಷ ಬಿಡುವು ಸಿಕ್ಕಾಗೆಲ್ಲ ಆರ್ಟಿಕಲ್ ಬೇಕಾದ ಕೀ ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡಿಟ್ಟಿಡ್ತೀನಿ. ಮನಸ್ಸಿದ್ದರೆ ಮಾರ್ಗ, ಮಗು ಆದಮೇಲೆ ನೀನು ಓದು ಬರಹ ಎಲ್ಲ ನಿಂತು ಹೋಗುತ್ತೆ ಅಂತ ವ್ಯಂಗ್ಯ ಮಾಡಿದವರು ಇದೆ. ಆದರೆ ಆ ಪೂರ್ವಗ್ರಹದ ಗೋಡೆಯನ್ನು ಒಡೆದಾಕಿ ಈಗ ಹೇಳಿ ಹೇಗಿದೆ ನನ್ನ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವೇನೆಂದರೆ, ಮಾತಿನಲ್ಲ ಕೆಲಸದಲ್ಲಿ ಕೊಡಬೇಕಾಗಿದೆ ಎಂಬುದನ್ನು ಪಾಲಿಸಲು ಶುರು ಮಾಡಿ ಬಹಳ ಕಾಲವಾಯಿತು. ನಾನು ಇದನ್ನು ಯಾರ್ಯಾರೆಲ್ಲ ನಿಂಗೆ ಮುಗೀತು, ಇಷ್ಟು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರು, ಅವೆಲ್ಲ ಆಗಲ್ಲ, ಇನ್ನು ಮಗು ಆಗಿದೆ, ಅದ್ರ ಕಡೆ ನಿನ್ನ ಗಮನ ಕೊಡ್ತೀಯ, ನಿನ್ನ ಜಾಸ್ತಿ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ದವ್ರಿಗೆಲ್ರಿಗೂ ಕೂಡ ಕೆಲಸ ಮಾಡ್ತಾ ತೋರಿಸ್ಬೇಕು ಅನ್ನೋದನ್ನು ನಾನು ಶುರು ಮಾಡಿದ್ದೀನಿ, ನೀವು ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಜಾಯಿನ್ ಮಾಡೋದಾದರೆ, ನಾನು ಪ್ರೆಗ್ನೆನ್ಸಿ ಇದ್ದಾಗಲೂ ಕೂಡ ಕ್ಲಾಸಸ್ನ ಮಾಡ್ತಾ ಇದ್ದೆ, ಕ್ಲಾಸಸ್ನ ತೊಗೊಳ್ತಾ ಇದ್ದೆ. ನಾನು ಕೂಡ ಕೋರ್ಸ್ ತೊಗೊಳ್ತಾ ಇದ್ದೆ, ನಾನು ಬೇರೆ ಕೋರ್ಸ್ನ ಮಾಡ್ತಾ ಇದ್ದೆ. ಆ್ಯಂಡ್ ಡೆಲಿವರಿ ನಾನು ಇದು ಎಪಿಸೋಡಲ್ಲಿ ಹೇಳಿದ್ದೀನಿ, ಫ್ರೈಡೇ ನನಗೆ ಡೆಲಿವರಿ ಆಗಿದ್ದು, ಸ್ಯಾಟರ್ಡೆ ಬೆಳಗ್ಗೆ ಕೂಡ ನಾನು ಕ್ಲಾಸ್ ತೊಗೊಂಡಿದ್ದೀನಿ. ಓಕೆ, ಮನಸ್ಸಿದ್ದರೆ ಮಾರ್ಗ. ಆ್ಯಂಡ್ ಅದಾದ ಮೇಲೆ ನನ್ನ ಮಗನಿಗೆ ಎಷ್ಟು ಚೆನ್ನಾಗಿ ನಾನು ಬೆಳಗ್ಗೆ ಈ 2 hours ಕ್ಲಾಸ್ ಮಾಡಬೇಕು, ನೀನು ಮಲಗು ಕಂದ ಅಂತ ಆ ಮಗುಗೆ ನಾನು ಫೀಡ್ ಮಾಡಿ ಸಬ್ಕಾನ್ಷಿಯಸ್ಗೆ ನನ್ನ ಕ್ಲಾಸ್ ಆಗೋ ತನಕ ನನ್ನ ಮಗು ಎದ್ದೊಳ್ತಾ ಇರಲಿಲ್ಲ. ನನ್ನ ಮಗ ಮಂತ್ ಬೇಬಿ, 1ನೇ ತಿಂಗಳು ಮಗುವಿಂದ ಹಿಡಿದು, ಸೊ ಅವಾಗ ಏನಿರುತ್ತೆ, 2 hours ಎದ್ದು ನಾವು ಫೀಡಿಂಗ್ ಮಾಡಬೇಕಿರುತ್ತೆ. ಅವೆಲ್ಲ ಮಾಡಿದ್ರೂ ಸಹ ನನಗೆಲ್ಲೂ ಹೆಲ್ತ್ ಅಪ್ಸೆಟ್ ಆಗಲಿಲ್ಲ, ಎಲ್ಲೂ ನನಗೆ ನನ್ನ ಕೆರಿಯರ್ ನನ್ನ ಓದು ಅಥವಾ ನನ್ನ ಕೆಲಸಗಳಿಗೆ ಪ್ರಾಬ್ಲಮ್ ಆಗಿಲ್ಲ. ಇವತ್ತಿಗೂ ಕೂಡ ಸಂಯುಕ್ತ ಕರ್ನಾಟಕದಲ್ಲಿ ಅಂಕಣಗಳನ್ನು ಬರಿತಾ ಇದ್ದೀನಿ, ವಿಡಿಯೋ ಶೂಟ್ಸ್ ಮಾಡ್ತಾ ಇದ್ದೀನಿ, ಲೈಕ್ ಎವ್ರಿ ಡೇ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಬೆಳಗ್ಗೆ ವರ್ಕ್ಶಾಪ್ಗಳನ್ನ ತೊಗೊಳ್ತೀನಿ, ಕ್ಲಾಸಸ್ ಮಾಡ್ತೀನಿ, ಆ್ಯಂಡ್ ನೈಟ್ ಮ್ಯೂಸಿಕ್ ಕಂಪೋಸ್ ಮಾಡಿಸ್ತೀನಿ. ಇದ್ರ ಮಧ್ಯ ನನ್ನ ಮಗುಗೆ ಬೇಕಾಗಿರೋ ಸಮಯ ಕೊಡ್ತೀನಿ, ಆ್ಯಂಡ್ ಆಟ ಆಡ್ತೀನಿ, ಲಿರಿಕ್ಸ್ನ ಬರೀತೀನಿ. ಆ್ಯಂಡ್ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಟ್ರಾವ್ಲಿಂಗಲ್ಲಿ, ಕೂತಿರೋ ಕಡೆ ಎಲ್ಲಿ ಕೂತಿರ್ತೀನಿ, ಎಲ್ಲಿ ಸಮಯ ಸಿಗುತ್ತೆ. ನನಗೆ ತುಂಬ ಜನ ಹೇಳ್ತಾರೆ ಫೋನ್ ರಿಸೀವ್ ಮಾಡಲ್ಲ ನಾನು. ಓಕೆ, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಫೋನ್ಗಳು ನಾನು ಅಷ್ಟು ರಿಸೀವ್ ಮಾಡಲ್ಲ, ಯಾಕಂದರೆ ಅದು ಕೈಯಲ್ಲಿ ಇಟ್ಕೊಂಡ್ರು ನನ್ನ ಕೆಲಸ ಏನಂದರೆ ಫೋನಲ್ಲೇ ಎನಿ ಟೈಮ್ ಲಿರಿಕ್ಸ್ನ ಬರಿತಾ ಇರ್ತೀನಿ, ಅಂಕಣಗಳನ್ನು ಬರಿತಾ ಇರ್ತೀನಿ, ನೆಕ್ಸ್ಟ್ ಬುಕ್ ಬರೆಯೋ ಏನಿದೆ ಪ್ಲ್ಯಾನು ಅದಕ್ಕೆ ಕೀ ಪಾಯಿಂಟ್ಸ್ಗಳನ್ನ ರೆಡಿ ಮಾಡ್ತಾ ಇರ್ತೀನಿ. ಸೊ ನನಗೆ ಅನಿಸಿದ್ದಿಷ್ಟೇ, ಎಲ್ಲ ನಮ್ಮ ಮೈಂಡಲ್ಲಿರೋ ಕಾರಣಗಳು. ಮಾಡಲೇಬೇಕು ಅಂತ ಬಂದಾಗ ಮಾಡೇ ಮಾಡ್ತೀವಿ. ಆ ಮನಸ್ಸನ್ನು ಕಲಿಕೆಯಿಂದನೇ ಶುರು ಮಾಡಬೇಕು. ಇವೆಲ್ಲ ನನಗೆ ಸಾಧ್ಯ ಆಗಿದ್ದು ಕಲಿಯೋದನ್ನು ಶುರು ಮಾಡಿದ ಮೇಲೇ. ಕಲಿಕೆಗೆ ನಾನು ನಿರ್ಧಾರ ಮಾಡಿದೆ. ಅಲ್ಲಿಂದ ನಂಗೆ ಒಂದೊಂದೇ ಅಪ್ಡೇಟ್ ಆಗ್ತಾ ಬಂತು. ಸೇಮ್ ಅವರು ಕೂಡ ಪುಟ್ಟ ಮಗು ಇಟ್ಕೊಂಡು ಇವತ್ತಿಷ್ಟೆಲ್ಲ ಮಾಡಿದ್ದಾರೆ, ಒಂದು ಬುಕ್ ಲಾಂಚ್ ಮಾಡಿದ್ದಾರೆ. ಅದು ಇಷ್ಟು ಬ್ಯೂಟಿಫುಲ್ ಬುಕ್ ಲಾಂಚ್ ಮಾಡಿದ್ದಾರೆ ಅಂದರೆ ಕಾರಣ ಅನ್ನೋದು ನಮ್ಮ ಮನಸ್ಸಲ್ಲಿದೆ ಅಷ್ಟೆ. ಬೇಕೇ ಬೇಕು ಅಂದರೆ ಏನನ್ನಾದರೂ ನಿರ್ಧಾರ ಮಾಡ್ಬೋದು, ಯೋಚನೆ ಮಾಡಿ. ಓಕೆ, ಸೊ ಹಾಗೆ ಇದನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಮಾಡಬೇಕಾಗಿದೆ. ಸಮಯ ಇಲ್ಲ ಅಂತ ಕೂತ್ಕೊಳ್ಳೋದ್ರ ಬದಲು ನಾವೆಲ್ಲರೂ ಕೂಡ ಅತ್ಯುತ್ತಮ ಹೂಡಿಕೆ ಅಂದರೆ ನಾವು ನಮ್ಮ ಮೇಲೆ ಮಾಡ್ಕೊಳ್ಳೋಂತಹ ಹೂಡಿಕೆ ಆಗಿದೆ. ಸರಿ, ಹಾಗಾದರೆ ನಾವೇನನ್ನು ಕಲಿಬೋದು ಅಂತ ಬಂದಾಗ ಸ್ವಲ್ಪ ಸಮಯವನ್ನು ಹಾಗೂ ದುಡ್ಡನ್ನು ಯಾವುದ್ರ ಮೇಲೆ ಉತ್ತಮವಾಗಿ ಇನ್ವೆಸ್ಟ್ ಮಾಡಬಹುದು ಅಂತ ಬಂದಾಗ ಖಂಡಿತ ಕಲಿಕೆಯ ಮೇಲೆ ಇನ್ವೆಸ್ಟ್ ಮಾಡಿ. ಅದು ನಿಮಗೆ ವಾಪಸ್ ಇನ್ವೆಸ್ಟ್, ಅದು ಖರ್ಚಲ್ಲ ಅಂತ ಹೇಳ್ತಿದ್ದಾರೆ. ಏನನ್ನಾದರೂ ಕಲಿಬೋದು ನೀವು. ಮ್ಯೂಸಿಕ್ ಆದರೂ ಕಲೀರಿ, ಡ್ಯಾನ್ಸ್ ಆದರೂ ಕಲೀರಿ, ಕಲಿಯೋಕೆ ಏನಾದರೂ ಕಲಿಬೋದು. ಸೊ ಕಲಿಯೋಕೆ ಶುರು ಮಾಡಿ. ಆದರೆ ಒಂದೇ ಸಲಕ್ಕೆ ಎಲ್ಲವನ್ನ ಮಾಡಿಬಿಡ್ತೀನಿ ಅಂತ ಕೈಗೆತ್ಕೋಬೇಡಿ. ಅಂದರೆ ಇದೊಂದು ಕೋರ್ಸ್ ತಗೋ, ಅದೊಂದು ಕೋರ್ಸ್ ತಗೋ ಅಂತ ಒಂದು 4-5 ಕಡೆ ಕೋರ್ಸಸ್ ತೊಗೊಂಡ್ಬಿಡೋದು. ನಾನು ಬೆಳಗ್ಗೆ ಆ ಕ್ಲಾಸ್ ಮಾಡ್ತಾ ಇದ್ದೀನಿ ಮೇಡಮ್, ನಾನು ಮಧ್ಯಾಹ್ನ ಈ ಕೋರ್ಸ್ಗೆ ಹೋಗ್ತೀನಿ ಮೇಡಮ್, ಸಂಜೆ ಆ ಕೋರ್ಸ್ಗೆ ಹೋಗ್ತೀನಿ ಮೇಡಮ್ ಅಂತ ನಿಮಗೆ ಹುಸಿರಿಲ್ದೇ ಇರೋ ಥರ ಮಾಡ್ಕೋಬೇಡಿ.
ಓಕೆ, ಉಸಿರಾಡೋಕ್ಕೆ ಸಮಯ ಇಲ್ಲದೆ ಇರೋ ಥರ ಮಾಡ್ಕೋಬೇಡಿ. ಸೊ ಒಂದು ಲಿಮಿಟ್, ಬೆಳಗ್ಗೆ ಈ ಸೆಷನ್, ರಾತ್ರಿ ಈ ಸೆಷನ್. ಸೊ ಈ ಥರ ಬೇಕಾದ್ರೆ ಸೆಟ್ ಮಾಡ್ಕೊಳ್ಳಿ. ಆದರೆ ಕೆಲವ್ರು ಹೆಂಗೆ ಮಾಡಿಬಿಡ್ತಾರೆ, ಕಲಿತೀನಿ ಅಂದ್ಬಿಟ್ಟು ಬೆಳಗ್ಗೆ ಯೋಗ ಕ್ಲಾಸ್ಗೆ ಹೋಗೋದು, ಆಮೇಲೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋದು, ಬ್ಯೂಟಿಷಿಯನ್ ಕ್ಲಾಸ್ಗೆ ಹೋಗೋದು, ಕೋರ್ಸ್ಗಳಿಗೆ ಹೋಗೋದು, ಡ್ರೈವಿಂಗ್ ಕ್ಲಾಸ್ಗೆ ಹೋಗೋದು, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋದು, ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿಬಿಟ್ಟು ಕೊನೆಗೆ ಅಯ್ಯೋ ನಂಗೆ ಬ್ಯುಸಿ, ಅಯ್ಯೋ ನಾನು ಬ್ಯುಸಿ ಅಂತಾರೆ. ಸೊ ಸೆಟ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಇನ್ನೊಂದು ಕೋರ್ಸ್ ತೊಗೊಳ್ತಾ ಇದ್ದೀನಿ ನಾನು ಕಲಿಯೋದಕ್ಕೆ. ನನಗೆ ಜಾನ್ವರಿಯಿಂದ ಸ್ಟಾರ್ಟ್ ಆಯಿತು ಆ ಕೋರ್ಸ್. ಬಟ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಬ್ಯಾಚ್ ಯಾವಾಗಿದೆ ಅಂತ ಹೇಳಿ ಮಾರ್ಚ್ ಅಂದರು. ಮಾರ್ಚ್ಗೆ ನಾನು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡ್ಬಿಟ್ಟೆ. ಯಾಕೆ ಅಂದರೆ ಮಾರ್ಚಿಂದ ಬರ್ತೀನಿ ನಾನು ಅಂತ. ರೀಸನ್ನು, ನನಗೆ ಈ ಜಾನ್ವರಿ ಮತ್ತು ಫೆಬ್ರವರಿ ತುಂಬ ಶೆಡ್ಯೂಲ್ಸ್ ಇದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ನನಗೆ ನನ್ನ ಟೈಮ್ ಸ್ಲಾಟ್ ಫಿಕ್ಸ್ ಆಗಿದೆ. ಇದ್ರ ಮಧ್ಯದಲ್ಲಿ ನಂಗೆ ಅದು ಆ್ಯಡ್ ಮಾಡೋಕ್ಕಾಗ್ತಿಲ್ಲ, ನಂದು ಕ್ಲಾಸಸ್ಗಳೆಲ್ಲ ಲಾಂಚ್ ಆಗ್ತಿರೋದ್ರಿಂದ. ಸೊ ಮಾರ್ಚಿಂದ ನಾನು ಫ್ರೀ ಆಗ್ತೀನಿ. ಎಲ್ಲಿ ಫ್ರೀ ಆಗ್ತೀನಿ, 2 hours ನನಗೆ ಒಂದು ಟೈಮ್ ಸೇವ್ ಆಗುತ್ತೆ. ಆ ಟೈಮಲ್ಲಿ ನಾನು ಈ ಕೋರ್ಸ್ನ ತೊಗೊಳ್ತಾ ಇದ್ದೀನಿ. ಓಕೆ, ಈವ್ನಿಂಗ್ ನಂದು 8 to 9 ಒಂದು ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಅದು ಮುಗಿಯುತ್ತೆ. ಸೊ ಈ ಒಂದು ಕ್ಲಾಸ್ನ 8 to 9 ಇದೆ, ಆ ಕೋರ್ಸ್ಗೆ ಜಾಯ್ನ್ ಆಗ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು, ನಾನಿವಾಗ ಇದನ್ನೂ ತೊಗೊಂಡ್ಬಿಟ್ರೆ ಸ್ಟ್ರೆಸ್ ಆಗಿಬಿಡುತ್ತೆ, ಅದು ಅಂತ. ಸೊ ನೀಟಾಗಿ ಮಾಡಬೇಕು. ಆದರೆ ಏನನ್ನೂ ಕಲಿತಿಲ್ಲ ಅಂದರೆ ಯೋಚನೆ ಮಾಡಿ, ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲೆಲ್ಲಿ ಸಮಯನ ಕೊಡ್ತಾ ಇದ್ದೀವಿ? ಬರೀ ಡ್ಯೂಟಿಗೆ ಹೋಗಿ ಬರ್ತಾ ಇದ್ದೀವ, ಕೆಲಸ ಮಾಡಿ ಸುಮ್ಮನಿದ್ದೀವ, ಏನಾದರೂ ಕಲಿಕೆಗೆ ಸಮಯ ಕೊಡ್ತಾ ಇದ್ದೀವ? ಓಕೆ, ಸೊ ಅದು ಮಾಡಬೇಕಾಗಿದೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ, ನಾವೆಲ್ಲರೂ ಕೂಡ ಕಲಿಯೋದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿದೆ. ಸೊ ಇದೇ ಥರ ಅವರ ಲೈಫಲ್ಲಿ ನಡೆದಂಥ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಅತ್ತೆ ಸೊಸೆ ಇಬ್ಬರಿದ್ರಂತೆ ಇವ್ರ ಮನೆ ರೋಡಲ್ಲಿ, ಕೇರಳದ ಒಂದು ಹುಡುಗಿ ಅಂತೆ. ಸೊ ಅವರು ಅತ್ತೆ ಬಂದುಬಿಟ್ಟು ಎಲ್ಲರ ಹತ್ರ ಸೊಸೆ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಂಡು ಬರ್ತಾ ಇದ್ರಂತೆ. ಆದರೆ ಸೊಸೆ ಮಾತ್ರ ಯಾರೊಂದಿಗೂ ಏನನ್ನೂ ಹೇಳ್ತಾ ಇರಲಿಲ್ವಂತೆ. ಯಾಕೆ ಅಂದರೆ, ಬೆಳಗ್ಗೆ ಟೈಪಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ರಂತೆ, ಬ್ಯೂಟಿಷಿಯನ್ ಕೋರ್ಸ್ಗೆ ಹೋಗ್ತಿದ್ರಂತೆ, ಟೈಲರಿಂಗ್ ಕಲಿತಾ ಇದ್ರಂತೆ, ಯೋಗ ಮಾಡ್ತಾ ಇದ್ರಂತೆ, ಪ್ರಾಣಾಯಾಮ ಮಾಡ್ತಾ ಇದ್ರಂತೆ, ಧ್ಯಾನ ಮಾಡ್ತಿದ್ರಂತೆ. ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಗಂಡಂದು ಶಾಪ್ ಇತ್ತಂತೆ, ಶಾಪಿಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ರಂತೆ ಗಂಡನಿಗೆ. ಆ ಕಡೆಯಿಂದ ಬರ್ತಾ ಕೆಲವು ಕ್ಲಾಸಸ್ಗಳನ್ನ ತೊಗೊಂಡು ಬರ್ತಾ ಇದ್ರಂತೆ. ಒಂದು ರೀತಿ ಅವ್ರನ್ನ ನೋಡಿದ್ರೆ ಅಪಾರವಾದ ಪ್ರೀತಿ ಗೌರವ ಹುಟ್ಟುತ್ತಾ ಇತ್ತಂತೆ, ಎಷ್ಟು ಒಳ್ಳೆ ಹೆಣ್ಮಗಳು ಅಂತ. ಆದರೆ ಅತ್ತೆ ಮಾತ್ರ ಅವ್ರ ಬಗ್ಗೆ ಬರೀ ನೆಗೆಟಿವ್ ಆಗಿ ಹೇಳ್ತಾ ಇದ್ರಂತೆ. ಆದರೆ ಸೊಸೆ ಎಲ್ಲೂ ಮಾತಾಡ್ತಿರ್ಲಿಲ್ವಂತೆ. ಇವೆರಡರಲ್ಲಿ ಏನು ಡಿಫ್ರೆನ್ಸು ಅಂತ ಇವ್ರು ಹೇಳ್ತಾ ಇರೋದೇನೆಂದರೆ, ಆ್ಯಂಡ್ ನಾವು ನೋಡಬೇಕಾಗಿರೋದು, ಅತ್ತೆ ಏನೂ ಮಾಡ್ತಾ ಇಲ್ಲ, ಬರೀ ಟೈಮ್ನ ಸೊಸೆನ ಬ್ಲೇಮ್ ಮಾಡೋದ್ರಲ್ಲಿ ಕಳೀತಾ ಇದ್ದಾರೆ. ಆದರೆ ಸೊಸೆ ಬೆಳಗ್ಗೆಯಿಂದ ಸಂಜೆ ತನಕ ಸ್ಲಾಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ. ಹಾಗಾಗಿ ಅವ್ರಿಗೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು, ಟೀಕ್ಸೋದು, ಇನ್ನೊಬ್ರು ಮನೆಗೆ ಹೋಗಿ ಮಾತಾಡೋಕ್ಕೆ ಸಮಯ ಇಲ್ಲ. ಹಾಗಾಗಿ ಅವರು ಅದನ್ನು ಒಳ್ಳೆ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅವ್ರ ಜೀವನದಲ್ಲಿ. ಯಾರು ಕಲಿಕೆಗೆ ಆದ್ಯತೆ ಕೊಡ್ತಾರೆ, ಯಾರು ಜೀವನದಲ್ಲಿ ಕಲಿತಾ ಇರ್ತಾರೆ, ಅವರು ಸುಖ ಸುಮ್ಮನೆ ಯಾರ್ಯಾರ ಜೊತೆನೋ ಸುಮ್ಮನೆ ಮಾತಾಡಿಕೊಂಡು ಟೈಮ್ ಪಾಸ್ ಖಂಡಿತ ಮಾಡಲ್ಲ. ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಅದು ನಾನು ಕೊಡ್ತೀನಿ. ಯಾರೇ ಕಾಲ್ ಮಾಡಲಿ, ಈಗ ನಮ್ಮ ಆಂಟಿ ಅವರೆಲ್ಲ ಕಾಲ್ ಮಾಡಿದಾಗ ಬ್ಯುಸಿ ಇದೆಯಾ ಮಾತಾಡ್ಬೋದಾ ಅಂದಾಗ ನಾನು ಮಾತಾಡ್ತೀನಿ ಟೈಮ್ ಫ್ರೀ ಮಾಡಿಕೊಂಡು, ಅಥವಾ ಮಿಸ್ ಕಾಲ್ ನೋಡಿ ಆಮೇಲೆ ಕಾಲ್ ಮಾಡ್ತೀನಿ. ಸಂಬಂಧಗಳಿಗೆ ಸಮಯ ಕೊಡೋಣ, ನಾನು ಅದನ್ನು ಹೇಳ್ತಾ ಇಲ್ಲ. ಆದರೆ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಸಮಯನ ಎಲ್ಲಿ ಕೊಡ್ತಾ ಇದ್ದೀವಿ ಅಂತ. ಯಾರು ಕಲಿತಾ ಇರ್ತಾರೆ ಅವರು ಜೀವನದಲ್ಲಿ ಚಿಕ್ಕ ಪುಟ್ಟದಕ್ಕೆ ಯೋಚನೆ ಮಾಡಲ್ಲ, ಇನ್ನೊಬ್ಬರನ್ನ ಬ್ಲೇಮ್ ಮಾಡಲ್ಲ, ಇನ್ನೊಬ್ಬರ ತಪ್ಪನ್ನ ಹುಡುಕ್ತಾ ಕೂತ್ಕೊಳ್ಳಲ್ಲ. ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾವೆಲ್ಲ ಮಾಡಬೇಕಾಗಿರೋದೇನೆಂದರೆ, ಎಲ್ಲ ನನಗೆ ಗೊತ್ತು ಅನ್ನೋ ಒಂದು ಭ್ರಮೆಯಿಂದ ಹೊರಗೆ ಬಂದು ಕಲಿಯೋಕೆ ಇನ್ನೂ ತುಂಬ ಇದೆ ನಮ್ಮ ಲೈಫಲ್ಲಿ ಅಂತ ಅರ್ಥ ಮಾಡಿಕೊಂಡು ಕಲಿಬೇಕಾಗಿದೆ. ಸೊ ಇದೇ ನಿಟ್ಟಿನಲ್ಲೇ ಪ್ರತಿದಿನ ಕಲಿಬೇಕು ಅಂತಲೇ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಪ್ರತಿದಿನ ಒಂದು ದಿನ ವರ್ಕ್ಶಾಪ್ ಮಾಡಿಬಿಟ್ಟು ಬಿಡೋದಲ್ಲ. ಒಂದು ವರ್ಕ್ಶಾಪ್ಗೆ 30 ದಿನ ಪ್ರಾಕ್ಟೀಸ್, ಇನ್ನೊಂದು ವರ್ಕ್ಶಾಪ್ಗೆ 30 ದಿನ ಪ್ರಾಕ್ಟೀಸ್. ಈ ಥರ 365 ದಿನ ಕೂಡ ದಿನ 1 ಅವರ್ ಸೆಷನ್ಸ್, 1.5 ಅವರ್ ಸೆಷನ್ಸ್ ಇರುತ್ತೆ. ಲೈಕ್ ನಮ್ಮಲ್ಲಿ ಮೆಡಿಟೇಷನ್, ಎಕ್ಸಸೈಸ್, ಯೋಗ ಇವೆಲ್ಲದ್ರ ಜೊತೆಗೆ ಕಲಿಕೆ ಕೂಡ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಏನೆಲ್ಲ ಸ್ಕಿಲ್ ಡೆವಲಪ್ ಮಾಡ್ಕೋಬೋದು ಎಲ್ಲ ರೀತಿಯಲ್ಲೂ, ಅದನ್ನು ನೈಟ್ ಕೂಡ ಕೆಲವು ಸೆಷನ್ಸ್ ಇರುತ್ತೆ. ಯಾರು ಅದು ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು ಅವರು ಅದನ್ನು ಕಲಿತಾ ಇದ್ದಾರೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಜೀವನದ ಬಗ್ಗೆ ಕಲಿಯೋದು, ಹೊಸ ಹೊಸ ಕಲಿಕೆಗಳು ನಮ್ಮನ್ನು ಹೆಚ್ಚು ಖುಷಿ ಮತ್ತು ನೆಮ್ಮದಿಯಿಂದ ಇಡುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಹಾಗಾಗಿ ಕಲಿಕೆ ಅನ್ನೋ ಒಂದು ಸುರಿಮಳೆ, ಸ್ವಾತಿ ಮಳೆಯನ್ನು ನಾವು ಲೈಫಲ್ಲಿ ಮಾಡ್ಕೋಬೇಕಾಗಿದೆ, ಆ ಮಳೆಯಲ್ಲಿ ನೆನಿಬೇಕಾಗಿದೆ. ಸೊ ಇವತ್ತು ಕಲಿತಾ ಇದ್ದಿದ್ದಕ್ಕೆ, ಕಲಿಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದಕ್ಕೇ ದೀಕ್ಷಿತಾ ವಾರ್ಕಾಡಿ ಅವರು ಇವತ್ತು ಬುಕ್ಕನ್ನು ಬರೆಯೋಕ್ಕೆ ಸಾಧ್ಯ ಆಗಿದೆ, ಅಂಕಣಗಳನ್ನು ಬರೆಯೋಕ್ಕೆ ಸಾಧ್ಯ ಆಗಿದೆ, ಮಗುಗೂ ಸಮಯ ಕೊಡ್ತಾ ಇದ್ದಾರೆ. ಹಾಗೆ
ಅವರ ವಿದ್ಯಾರ್ಥಿಗಳಿಗಂತೂ ನನ್ನ ಪ್ರಕಾರ ದಿ ಬೆಸ್ಟ್ ಲೆಕ್ಚರ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಬಿಕಾಸ್ ಇಷ್ಟು ಒಳ್ಳೆ ಥಾಟ್ ಇರೋ ಟೀಚರ್ ಆಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ಕರೆಕ್ಟ್. ಆ್ಯಂಡ್ ನನಗೆ ಮಹಾರಾಣೀಸ್ ಕಾಲೇಜಲ್ಲಿ ಡೆಫಿನೆಟ್ಲಿ ನಮ್ಮ ಲೆಕ್ಚರರ್ ಹೀಗೆ ಇದ್ದರು ತುಂಬ ಜನ. ಅವರ ಉತ್ಸಾಹಗಳು ನಮಗೂ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟಿದೆ. ಹಾಗಾಗಿ ನೀವು ಟೀಚರ್ ಆಗಿದ್ದರೆ ದಯವಿಟ್ಟು ಈ ಜೋಶು ಓಕೆ ಯಾವಾಗಲೂ ಇಟ್ಕೊಳ್ಳಿ. ಕಲಿಕೆಯ ಒಂದು ಮೈಂಡ್ಸೆಟ್ ಯಾವಾಗಲೂ ಇರಲಿ. ಹಾಗೆ ಜೀವನದಲ್ಲಿ ಯಾರೆಲ್ಲ ಬೆಳಿಬೇಕು ಅಂದ್ಕೊಂಡಿದ್ದೀರಾ ದೊಡ್ಡ ಮಟ್ಟಕ್ಕೆ ಅವರೆಲ್ಲ ಕಲೀಲೇಬೇಕು. ಸುಮ್ಮನೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳ್ಳೋದಲ್ಲ. ನಿಜವಾಗ್ಲೂ ದೊಡ್ಡ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಕಲಿಕೆಗೆ ಎಷ್ಟು ಆದ್ಯತೆ ಕೊಡ್ತಾರೆ, ಸೆಲ್ಫ್ ಡೆವಲಪ್ಮೆಂಟ್ಗೆ ಅವರು ಕೊಡುವಂತಹ ಆದ್ಯತೆಗಳಿದೆಯಲ್ಲ, ಅದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾ ನಾಳಿನ ಮುಂದಿನ ಚಾಪ್ಟರ್ ಏನು ಅಂತ ನೋಡೋಣ. ಹೇಗೆ ಅನ್ನಿಸ್ತು ಇವತ್ತಿನ ಚಾಪ್ಟರ್? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.